ಹ್ಯಾಪಿ ನ್ಯೂ ಇಯರ್ ಎಲ್ರಿಗೂ. ಇವತ್ತಿನ ಹೊಸ ವ್ಲಾಗ್ಗೆ ಸ್ವಾಗತ ಸುಸ್ವಾಗತ. ಇದು ಫಸ್ಟು ಹೊಸ ವರ್ಷದ್ದು ನ್ಯೂ ವ್ಲಾಗ್. ಆ ಕಡೆಯಿಂದ ತೋರಿಸ್ತಿದ್ದೀನಿ ಯಾವ ಥರ ಕಾಣುತ್ತೆ ಅಂತ ನೋಡಿ. ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ಹ್ಯಾಪಿ ನ್ಯೂ ಇಯರ್ 2025 ಹೊಸ ವ್ಲಾಗು. ಎಲ್ರಿಗೂ ವಿಶ್ ಹ್ಯಾಪಿ ನ್ಯೂ ಇಯರ್. ನೋಡಿ ಇವತ್ತಿನ ಕೇಕು ಇದು. ಇವಾಗ ನಾನು ನಮ್ಮಮ್ಮ ಕಟ್ ಮಾಡ್ತೀವಿ ಕೇಕ್ನ. ಓಕೆ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಇದು ಹೊಸ ವರ್ಷದ ಫಸ್ಟ್ನೇ ವ್ಲಾಗ್. ಅದು ಇವತ್ತು ನಮ್ಮಮ್ಮನ ಜೊತೆ ಮಾಡ್ತಾ ಇದ್ದೀನಿ, ಊರಲ್ಲಿದ್ದೀನಿ. ಎಲ್ರಿಗೂ ವಿಶ್ ಹ್ಯಾಪಿ ನ್ಯೂ ಇಯರ್, ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ಇದನ್ನ ಹೊಸ ವರ್ಷ ಅಂತ ಕರೆಯಲ್ಲ, ಬಟ್ ಎಲ್ಲರೂ ಮಾಡ್ತಾರೆ ಅಂತ ಸುಮ್ಮನೆ ಹಂಗೆ ಮಾಡ್ತೀವಿ ಅಷ್ಟೇ. ನಮಗೆ ಹೊಸ ವರ್ಷ ಇರೋದು ಯುಗಾದಿ ಅಲ್ವಾ ನಮ್ಮ? ಯುಗಾದಿ ಫಸ್ಟು ನಮ್ಗೆ ಹೊಸ ವರ್ಷ. ಇವತ್ತು ಊರಲ್ಲಿ ಇದ್ದೀವಿ. ಹೋದ ವರ್ಷನೂ ಇಲ್ಲೇ ಸೆಲೆಬ್ರೇಷನ್ ಮಾಡಿದ್ದಲ್ಲ, ಹೋದ ವರ್ಷನೂ ಕೇಕ್ ಕಟ್ ಮಾಡಿದ್ದು. ಈ ವರ್ಷ ಎಲ್ಲರಿಗೂ ಒಳ್ಳೇದಾಗ್ಲಿ, ನಮಗೂ ಒಳ್ಳೇದಾಗ್ಲಿ, ನಿಮಗೂ ಒಳ್ಳೇದಾಗ್ಲಿ. ನಿಮ್ಮ ಸಪೋರ್ಟು ನಮ್ಮ ಮೇಲೆ ಯಾವಾಗಲೂ ಹಿಂಗೆ ಇರಲಿ ಅಲ್ವಾ ನಮ್ಮ? ಏನಾದ್ರು ಮಾತಾಡಮ್ಮ. ಓಕೆ ಫ್ರೆಂಡ್ಸ್, ನಿಮ್ಮ ಸಪೋರ್ಟು ನಮ್ಮ ಮೇಲೆ ಯಾವಾಗಲೂ ಹೀಗೆ ಇರಲಿ. ಇಲ್ಲ ನೋಡಿ, ಟಂಟಣ ಕೇಕ್ ತಂದಿದ್ದೀವಿ. ಕೇಕ್ ಕಟ್ ಮಾಡೋಣ ಅಂತ ಹೊಸ ವರ್ಷಕ್ಕೆ. ನಮ್ಮ ಅಮ್ಮ ನಾವು ಕೇಕ್ ಕಟ್ ಮಾಡಿ ಸೆಲೆಬ್ರೇಷನ್ ಮಾಡ್ತೀವಿ. ಇರೋದು ನಾವಿಬ್ಬರೇ ಸದ್ಯಕ್ಕೆ, ಇನ್ನೆಲ್ಲ ಬೇರೆ ಬೇರೆ ಕಡೆ ಹೋಗಿದ್ದಾರೆ. ಸೊ ಹಂಗಾಗಿ ನನ್ನ ಮಗಳನ್ನ ಕೇಕ್ ಕಟ್ ಮಾಡ್ತೀಯಾ? ಒಂಚೂರು ತಗ ಕ್ರೀಮ್ ಹಂಗೆ ಕೈಯಲ್ವೇ. ನೋಡಿ ಫ್ರೆಂಡ್ಸ್, ನನ್ನ ಮಗಳು ಕ್ರೀಮ್ ತಿಂತಾಳ ಹೊರ್ತು ಕೇಕ್ ತಿನ್ನಲ್ಲ ಅವಳು. ಓಕೆ, ಕೇಕ್ ಕಟ್ ಮಾಡೋಣ ಬನ್ನಿ. ನಮ್ಮ ಅಮ್ಮಂದನೊಂದು ಈ ವರ್ಷದ್ದು ಫಸ್ಟ್ನೇ ವ್ಲಾಗ್ ನಮ್ಮ ಅಮ್ಮನ ಜೊತೆ ಮಾಡ್ತಾ ಇದ್ದೀನಿ. ಖುಷಿ ಆಯಿತು. ಐ ಆಮ್ ಹ್ಯಾಪಿ. ಬರಮ್ಮ, ಇಟ್ಕೊಳಮ್ಮ, ಇಬ್ರು ಕೇಕ್ ಕಟ್ ಮಾಡೋಣ. ಹಾಂ ಓಕೆ, ಹೆಂಗೆ ಇಟ್ಕೊಂಬಗ್ಲಿ. ಹ್ಯಾಪಿ ನ್ಯೂ ಇಯರ್. ಎಲ್ಲಿ ಬಿಡು ಮನೆ. ಹಾಂ, ಹ್ಯಾಪಿ ನ್ಯೂ ಇಯರ್. ಫಸ್ಟು ನನ್ನ ಮಗಳಿಗೆ ಹ್ಯಾಪಿ ನ್ಯೂ ಇಯರ್. ಆಮೇಲೆ ಅಜ್ಜಿ ಓಕೆ ಫ್ರೆಂಡ್ಸ್, ಹೊಸ ವರ್ಷದಲ್ಲಿ ಎಲ್ಲರಿಗೂ ಒಳ್ಳೇದಾಗಲಿ, ನಿಮಗೂ ಒಳ್ಳೇದಾಗಲಿ. ಓ ಮೈ ಗಾಡ್, ನನ್ನ ಪಾಪ ನನ್ನ ಮಗಳು ತಿನ್ನಿಸ್ತಾಳೆ ಅಂತ ಅನ್ಕೊಂಡಿಲ್ಲ. ತಿನ್ನಿಸ್ತೈತಲ್ಲಮ್ಮ. ನೋಡಿ ಫ್ರೆಂಡ್ಸ್, ನಿಮಗೆ ಹೆಣ್ಮಕ್ಳಾದ್ರೆ ನನ್ನ ಮಗಳು ನನಗೆ ತಿನ್ನಿಸ್ತಾಳಮ್ಮ, ನಾನು ತಿನ್ನಿಸ್ತೀನಿ ಕೊಡು ಅಂತ. ನಾನು ನನ್ನ ಮಗಳಿಗೆ ತಿನ್ನಕ್ಕೆ ಅಂತ ಕೊಡ್ತೀನಿ. ಇಸ್ಕೊಳಮ್ಮ, ಒಂಚೂರು ಇಸ್ಕೊಳಮ್ಮ, ಪಾಪ ಪ್ರೀತಿಯಿಂದ ಕೊಡ್ತಾಳೆ, ಇಸ್ಕೊಳಮ್ಮ. ನೋಡಿ ಫ್ರೆಂಡ್ಸ್, ಹಿಂಗೆ ಹೆಣ್ಮಕ್ಳಾದ್ರೆ ಅಲ್ವಾ ಬಂಗಾರ. ಅಯ್ಯೋ ನನ್ನ ಮುದ್ದು. ಓಕೆ ಫ್ರೆಂಡ್ಸ್, ಇವತ್ತಿನ ವ್ಲಾಗು ನಿಮ್ಗೆ ಇಷ್ಟ ಆಯಿತು ಅಂತ ಅನ್ಕೊಂತೀನಿ. ಸಿಂಪಲ್ ಅಷ್ಟೇ. ನಾಳೆಯಿಂದ ಇವತ್ತು ಏನು ಮಾಡೋದು, ಇವತ್ತು ಹೊಸ ವರ್ಷ ಅಲ್ವಾ, ಇವತ್ತಿಂದ ಡಿಸೈಡ್ ಮಾಡ್ಕೊಂಡಿದ್ದೀನಿ ಎವ್ರಿ ಡೇ ವ್ಲಾಗ್ ಹಾಕಬೇಕು, ನಿಮಗೆ ವೀಡಿಯೋಸ್ ಹಾಕಬೇಕು ಅಂತ ಅಂದ್ಕೊಂಡಿದ್ದೀನಿ. ಎಂಟರ್ಟೈನ್ಮೆಂಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ನಿಮ್ಮ ಸಪೋರ್ಟ್ ಯಾವಾಗಲೂ ಹೀಗೆ ಇರಲಿ. ಈ ವರ್ಷ ಚಿಕ್ಕ ಮಿನಿ ವ್ಲಾಗು ನಿಮಗೆ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ. ಈ ವರ್ಷ ನಮ್ಮ ಅಮ್ಮನ ಜೊತೆ ಸೆಲೆಬ್ರೇಷನ್ ಮಾಡ್ತೀನಿ. ಹೋದ ವರ್ಷನೂ ಇಲ್ಲೇ ಇತ್ತು, ಆದರೆ ನಾನು ಹೋದ ವರ್ಷ ಇನ್ನೂ ಯೂಟ್ಯೂಬ್ ಸ್ಟಾರ್ಟ್ ಮಾಡಿರಲಿಲ್ಲ. ಸೊ ಇವಾಗ ಸ್ಟಾರ್ಟ್ ಮಾಡಿದ್ದೀನಿ. ಹಾಗಾಗಿ ನಮ್ಮ ಅಮ್ಮನ ಜೊತೆ ಸೆಲೆಬ್ರೇಷನ್ ಮಾಡ್ತಾಯಿದ್ವಿ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನಿಮ್ಮ ಮನೆಗಳಲ್ಲೂ ಇಷ್ಟೇ ಸಿಂಪಲಾಗಿ ಸೆಲೆಬ್ರೇಷನ್ ಮಾಡಿದ್ರ ಅಂತ ಹೇಳಿ. ಇವಾಗ ನ್ಯೂ ಇಯರ್ ಅಂದ ತಕ್ಷಣ ಹೊರಗಡೆಗೆ ಹೋಗೋದು, ಪಾರ್ಟಿ ಮಾಡೋದು, ಎಣ್ಣೆ ಕುಡಿಯೋದು, ಪಬ್ಬು, ಅದು ಇದು, ಮತ್ತು ಪ್ಲೇಸ್ಗಳಿಗೆಲ್ಲ ಸುತ್ತಕ್ಕೆ ಹೋಗೋದು ಎಲ್ಲ ಇದ್ದಾರೆ. ಒಬ್ಬೊಬ್ರು ಕಲ್ಚರ್ ಒಂದೊಂಥರ ಇರುತ್ತೆ. ದುಡ್ಡಿದ್ದವ್ರಿಗೇನು ಎಲ್ಲ ಒಂದಕ್ಕೂ ಹೋಯ್ತಾರೆ. ದುಡ್ಡಿಲ್ಲ ಅಂತಲ್ಲ, ಬಟ್ ಅವ್ರವ್ರ ವ್ಯಕ್ತಿತ್ವದ ಮೇಲೆ ಡಿಪೆಂಡ್ ಆಗುತ್ತೆ ಅಷ್ಟೇ. ನನಗೆ ಫ್ಯಾಮಿಲಿ ಜೊತೆ ಸೆಲೆಬ್ರೇಷನ್ ಮಾಡೋದು ತುಂಬ ಇಷ್ಟ. ಕೆಲವರು ಫ್ರೆಂಡ್ಸ್ ಜೊತೆ ಹೋಗಿ ಹೊರಗಡೆ ಸೆಲೆಬ್ರೇಷನ್ ಮಾಡೋದು ತುಂಬ ಇಷ್ಟ ಅಲ್ವಾ ನಮ್ಮ? ಇವಾಗ ನಾವು ಏನೇ ಆದ್ರೂ ಒಂದು ಏನಕ್ಕೆ ಖರ್ಚು ಮಾಡಿದ್ರು ಫ್ಯಾಮಿಲಿ ಖರ್ಚು ಮಾಡಿ ಸೆಲೆಬ್ರೇಷನ್ ಮಾಡಿದ್ರೆ ಎಲ್ಲರಿಗೂ ಖುಷಿ ಆಗುತ್ತಲ್ವ ನಮ್ಮ? ಆ ಥರ ಹಂಗೆ ಖರ್ಚು ಮಾಡೋದು ನಮಗೆ ತುಂಬ ಇಷ್ಟ. ಇನ್ನೊಂದು ಫ್ರೆಂಡ್ಸ್, ಇಲ್ಲಿ ನೋಡಿ, ನಾವಿಬ್ರು ಕೋಇನ್ಸಿಡೆಂಟು, ನಾವಿಬ್ರು ಮ್ಯಾಚಿಂಗ್ ಮಾಡ್ಕೊಂಡಿಲ್ಲ. ನಮ್ಮ ಅಮ್ಮನ ಸೀರೆನೂ ನಮ್ದು ಸ್ವಲ್ಪ ಮ್ಯಾಚಿಂಗ್ ಆಗೈತೆ ಅಲ್ವಾ ನಮ್ಮ? ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ. ಇಷ್ಟ ಆದರೆ ಇವತ್ತಿನ ಫಸ್ಟ್ ವ್ಲಾಗು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಬಾಯ್ ಮಾಡಮ್ಮ. ಓಕೆ ಬಾಯ್. ನೆಕ್ಸ್ಟ್ ಸಿಗೋಣ. ಇನ್ಮೇಲೆ ಎವ್ರಿ ಡೇ ವಿಡಿಯೋ ಹಾಕ್ತೀನಿ. ಬಾಯ್. ನೀನು ಬಾಯ್ ಮಾಡಿ. ಬಾಯ್ ಮಾಡೋ ಬಂತು.